ನಾಯಕರಿಗೆ ಬೇರೆ ಏನ್ ಕೆಲಸ ಇಲ್ಲ, ಜನರನ್ನ ಭಾಗ ಮಾಡೋದೇ ಬಿಜೆಪಿಯ ಕೆಲಸ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರು ಈಗ ಮದ್ದೂರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಸತ್ಯ ಶೋಧನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಯಾರಿಗೆಲ್ಲ ಗಾಯ ಆಗಿದೆ ಆ ಗಾಯಾಳುಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಬೆಂಕಿ ಇಡೋದೇ ಕೆಲಸ ಆಗಿದೆ, ರಾಜಕೀಯ ಮಾಡೋದಷ್ಟೇ ಬಿಜೆಪಿಯವರ ಕೆಲಸ. ಕೇಸರಿ ಪಡೆ ಮದ್ದೂರು ಭೇಟಿ ನೀಡ್ತಾ ಇದೆ, ಅದನ್ನ ಟೀಕಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವ್ರಿಗೆ ಬೇರೆ ಏನ್ ಕೆಲಸ ಇಲ್ಲ, ಈ ರೀತಿ ಬೆಂಕಿ ಇಡೋದೇ ಕೆಲಸ, ಜನರನ್ನ ಭಾಗ ಮಾಡೋದೇ ಕೆಲಸ, ಅದಕ್ಕಾಗಿ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ, ಅವ್ರು ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೀನಲ್ಲ, ದೆಹಲಿಗೆ ಹೋಗ್ಲಿ, ದುಡ್ಡು ತಗೋಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಅಲ್ಲ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ, ಅವ್ರು ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೀನಲ್ಲ, ದೆಹಲಿಗೆ ಹೋಗ್ಲಿ, ದುಡ್ಡು ತಗೋಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ. 28 ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಕೌಂಟ್ ಡೌನ್ ಆರಂಭ ಆಗಿದೆ, ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಆರಂಭ ಆಗುತ್ತೆ. ಅದಕ್ಕೂ ಮೊದಲು ಒಂದಷ್ಟು ಸಾಂಸ್ಕೃತಿಕ ತಂಡಗಳು ಬಂದಿದೆ. ಆ ಸಾಂಸ್ಕೃತಿಕ ತಂಡಗಳು ಎಲ್ಲವೂ ಕೂಡ ತಯಾರಿಯನ್ನ ಮಾಡ್ತಾ ಇದೆ, ಸಿದ್ಧತೆಯಲ್ಲಿ ತೊಡಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ತಮಟೆ ಸದ್ದು, ಹೆಜ್ಜೆ ಹೆಜ್ಜೆಗೂ ಪೊಲೀಸರು, 3 ಕಿಲೋಮೀಟರ್ ವರೆಗೂ ಕೂಡ ಕಾಕಿ ಕಣ್ಗಾವಲು. ಆ ಕಾಕಿ ಕಣ್ಗಾವಲಿನಲ್ಲಿ 28 ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ, ವಿಸರ್ಜನಾ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಇಡೀ ಮದ್ದೂರು ಕೇಸರಿಮಯ ಆಗಿದೆ. ಬೃಹತ್ ರ್ಯಾಲಿ ಇವತ್ತು ಇನ್ನೇನು ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಅದಕ್ಕೂ ಮುನ್ನ ಕೊನೆಯ ಹಂತದ ತಯಾರಿಗಳನ್ನ ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಗಣೇಶ ಮೂರ್ತಿಗಳು ಒಂದೊಂದಾಗೆ ಆಗಮಿಸ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಡಿಸಿ ಹಾಗೂ ಎಸ್ಪಿ ಜೊತೆಗೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಸಭೆಯನ್ನ ನಡೆಸ್ತಾರೆ. ಇವತ್ತು ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಸಭೆ ಆರಂಭ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಯದುವೀರ್ ಒಡೆಯರ್, ಸಿಟಿ ರವಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮಂಡ್ಯ ಡಿಸಿ ಹಾಗೂ ಎಸ್ಪಿ ಜೊತೆಗೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಸಭೆಯನ್ನ ಮಾಡ್ತಾ ಇರೋದು. ಈಗಾಗಲೇ ಈ ಘಟನೆ ಏನ್ ನಡೆದಿದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡ್ಕೊಳ್ತಾರೆ. ಇನ್ನೇನು ಆ ಮೆರವಣಿಗೆಯಲ್ಲೂ ಕೂಡ ಭಾಗಿಯಾಗ್ತಾರೆ ಎಲ್ಲಾ ನಾಯಕರು. ಅದಕ್ಕೂ ಮುನ್ನ ಡಿಸಿ ಹಾಗೂ ಎಸ್ಪಿ ಜೊತೆಗೆ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಘಟನೆಯ ಸವಿವರವಾದಂತಹ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಸಭೆ ಆರಂಭ ಆಗಿದೆ. ವಾತಾವರಣ ಅದಕ್ಕೆ ಪೂರಕವಾದಾಗ ಹೊರಗಡೆ ಬರುತ್ತೆ. ಈಗ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ನಾವು ನಿಮ್ ಜೊತೆಗಿದ್ದೀವಿ ಅನ್ನುವಂತ ಮಾನಸಿಕತೆಯನ್ನು ತೋರಿಸ್ತಾ ಇರೋದ್ರಿಂದ ಈಗ ಅವರಿಗೆ ಧೈರ್ಯ ಬರುತ್ತೆ. ಬಾಕಿ ಟೈಮಲ್ಲಿ ಧೈರ್ಯ ಕಡಿಮೆ ಇರುತ್ತೆ. ಸ್ವಲ್ಪ ಜಾಸ್ತಿ ಆದಾಗ, ನಂಬರ್ ಜಾಸ್ತಿ ಆದಾಗ ಕಾಶ್ಮೀರದಲ್ಲಿ ಆ ಪರಿಸ್ಥಿತಿ ಆಗುತ್ತೆ. ಕಾಶ್ಮೀರಿ ಪಂಡಿತರಿಗೆ ಯಾವ ಪರಿಸ್ಥಿತಿ ಆಯ್ತೋ, ಯಾವುದು ಗಾಂಧಾರದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಮಾರಣಹೋಮ ನಡೀತೋ, ಬಾಂಗ್ಲಾದೇಶದಲ್ಲಿ ಡೈರೆಕ್ಟ್ ಆಗಿ ಬಂದು ಇಸ್ಕಾನ್ ಅಂತ ಮಂದಿರಗಳ ಮೇಲೆ ದಾಳಿ ಮಾಡ್ತಾರೋ, ಆ ದಾಳಿ ಮಾಡುವ ಮಾನಸಿಕತೆ ಇಲ್ಲೂ ಇದೆ. ಇಲ್ಲಿ ಕಲ್ಲು ಹೊಡೆದಿದ್ದಾರೆ. ಸ್ವಲ್ಪ ತಾಕತ್ ಬಂದ್ರೆ ಜೀವಂತ ಸುಡ್ತಾರೆ. ತಾಕತ್ ಕಡಿಮೆ ಇದ್ದು ಟೆಸ್ಟ್ ಡೋಸ್ ಇದು ಕಲ್ಲು ಹೊಡೆದಿದ್ದಾರೆ. ಹಾಗಾಗಿ ಎಲ್ಲೇವರೆಗೂ ಇಸ್ಲಾಂ ಬದಲಾಗಲ್ಲ ಅಲ್ಲೇವರೆಗೂ ಜಗತ್ನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂ ಮಾನಸಿಕತೆ, ಸರ್ಕಾರದ ಸಪೋರ್ಟ್, ಈ ಎರಡರಿಂದ ಹೀಗೆ ಮಂಡ್ಯದಂತ ಕಡೆಗಳು, ಅದು ಗಂಡು ಮೆಟ್ಟಿನ ನೆಲ ಮಂಡ್ಯ, ಇದೊಂದು ಟೆಸ್ಟ್ ಡೋಸು. ಇಲ್ಲಿ ಟೆಸ್ಟ್ ಮಾಡಿ ಏನ್ ಪ್ರತಿಕ್ರಿಯೆ ಬರುತ್ತೆ ಸಮಾಜದ್ದು ಅಂತ ನೋಡಿಕೊಂಡು ಆಮೇಲೆ ಅದನ್ನು ವಿಸ್ತರಿಸೋದಕ್ಕೆ ಮಾಡಿರುವಂತ ಟೆಸ್ಟ್ ಡೋಸ್. ಮುಖ್ಯಮಂತ್ರಿಗಳೇ, ನಿಮ್ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ ಹೇಳಿ? ನಿಮ್ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ? ಯಾರು ನೆಮ್ಮದಿಯಿಂದ ಇದ್ದಾರೆ ನಿಮ್ ಸರ್ಕಾರದಲ್ಲಿ? ನಿಮ್ ಈಗ
ಕಲ್ಲು ಹೊಡಿಸೋದಕ್ಕೆ ಬಿಜೆಪಿಯವರು ಬಂದಿದ್ದು? ನಾಚಿಕೆ ಆಗಲ್ಲ ಹಿಂಗೆಲ್ಲ ಹೇಳೋದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು? ನೀವು ಹೇಳಿದ್ರಲ್ಲ ಶಾಂತಿಗಾಗಿ ಇಸ್ಲಾಂ ಅಂತೇಳಿ, ಇದೇ ಇಸ್ಲಾಂ ಹೆಸರಿನಲ್ಲೇನೆ ಜಗತ್ತಿನ ಉದ್ಯಂತ ಉದ್ದಗಲಕ್ಕೂ ಭಯೋತ್ಪಾದನೆ ನಡೀತಾ ಇರೋದು ಇದೇ ಇಸ್ಲಾಂ ಹೆಸರಿನಲ್ಲಿ. ಇದೇ ಇಸ್ಲಾಂ ಹೆಸರಿನಲ್ಲೇನೆ ಪಾಕಿಸ್ತಾನದಲ್ಲಿ ಅಲ್ಲಿ ಹಿಂದೂಗಳನ್ನ ಮಾರಣಹೋಮ ಮಾಡಿದ್ದು. ಇದೇ ಇಸ್ಲಾಂ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿ ಮಾರಣಹೋಮ. ಇದೇ ಇಸ್ಲಾಂ ಹೆಸರಿನಲ್ಲೇ ಡಿಜೆ ಹಳ್ಳಿ ಕೆಜೆ ಹಳ್ಳಿಲಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದು ನಿಮ್ ದಲಿತ ಶಾಸಕನ ಮನೇನ. ಇದೇ ಇಸ್ಲಾಂ ಹೆಸರಿನಲ್ಲಿ, ಇದೇ ಇಸ್ಲಾಂ ಹೆಸರಿನಲ್ಲೇನೆ ಉದಯಗಿರಿ ಠಾಣೆ ಮೇಲೆ ನಿಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಠಾಣೆ ಮೇಲೆ ಕಲ್ಲು ಹೊಡೆದವರು ಇದೇ ಶಾಂತಿದೂತರು. ಇದೇ ಶಾಂತಿದೂತರೆ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತವ್ರು ಗಣಪತಿ ಮೆರವಣಿಗೆ ಮೇಲೆ. ನಿಮ್ಮ ಓಲೈಕೆ ರಾಜಕಾರಣಕ್ಕೆ ಕನಿಷ್ಠ ಒಂದು ಮಿತಿ ಇರಲಿ. ಅಜ್ಞಾನದಿಂದ ನೀವು ದಾರಿ ತಪ್ಪಿದ್ದೀರಿ, ಜನರನ್ನ ಯಾಕೆ ದಾರಿ ತಪ್ಪಿಸ್ತೀರಿ? ನಿಮ್ಮ ಮತಗಳಿಕೆಯ ರಾಜಕಾರಣಕ್ಕೆ ದೇಶನ ಯಾಕ್ರಿ ಬಲಿ ತಗೊಳ್ತೀರಿ? ನಾವು ಗಣೇಶೋತ್ಸವದ ಮೆರವಣಿಗೆ ಮೇಲೆ ಏನು ದೌರ್ಜನ್ಯ ನಡೆದಿದೆ ಅದನ್ನು ಖಂಡಿಸಿ, ಮತ್ತೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಸ್ತಿದ್ದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದನ್ನು ಖಂಡಿಸಿ 500ಕ್ಕೂ ಹೆಚ್ಚು ಜನರ ಮೇಲೆ ಮೊಕದ್ದಮೆ ದಾಖಲಿಸಿದ್ದಾರೆ, ಇದನ್ನು ಖಂಡಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ವಿಶ್ವಾಸ ತುಂಬ ಸಲುವಾಗಿ ನಾವು ಬಂದಿದ್ದೇವೆ. ನಾವು ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಮಸೀದಿಯಿಂದ ಯಾರ್ಯಾರು ಕಲ್ಲು ಹೊಡೆದ್ರು, ಆ ಕಲ್ಲು ಹೊಡೆದ ಹಿಂದ್ಗಡೆ ಇರುವ ಸಂಘಟನೆಗಳು ಯಾರು? 4 ವರ್ಷದ 5 ವರ್ಷದ ಮಕ್ಕಳು ಗಣೇಶೋತ್ಸವದ ಮೇಲೆ ಉಗಿತಾರೆ ಅಂತ ಹೇಳಿದ್ರೆ ಅವರಿಗೆ ವಿಷಬೀಜ ತುಂಬಿದವರು ಯಾರು? 4-5 ವರ್ಷದವರಿಗೆ ಎಲ್ಲಿ ತುಂಬ್ತಾ ಇದ್ದಾರೆ? ಯಾಕೆ ಅವ್ರಿಗೆ ಹೆಂಗ್ ಅನಿಸ್ತು? ನಮಗೆ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಅನಿಸ್ದೇ ಇರೋದು ಇವ್ರಿಗೆ ಯಾಕೆ ಅನಿಸ್ತು ಗಣೇಶೋತ್ಸವದ ಮೇಲೆ? ಅಂದ್ರೆ ಇವರ ಎಳೆ ಮಕ್ಕಳ ಮನಸ್ಸಿನಲ್ಲೇನೆ ವಿಷಬೀಜ ತುಂಬುವಂತ ಒಂದು ಎಕೋಸಿಸ್ಟಮ್ ಕೆಲಸ ಮಾಡ್ತಾ ಇದೆ ಅನ್ನೋದು ಇದ್ರ ಅರ್ಥ. ಆ ಎಕೋಸಿಸ್ಟಮ್ ಅನ್ನು ಬೆರೆಸಬೇಕು, ಅದನ್ನ ಡೆಸ್ಟ್ರಾಯ್ ಮಾಡಬೇಕು. ನೋಡಿ, ತಾಲಿಬಾನಿಗಳು ಸೃಷ್ಟಿಯಾಗಿದ್ದು ಮದ್ರಸಾಗಳಲ್ಲಿ, ಆಮೇಲೆ ಅವ್ರು ಬಾಂಬ್ ಬಿಡಿದ್ರು, ಆಮೇಲೆ ಬಂದೂಕ್ ಹಿಡಿದ್ರು. ಆದ್ರೆ ಮೊದಲು ಸೃಷ್ಟಿಯಾಗಿದ್ದು ಇಲ್ಲಿ ಅಂದ್ರೆ ಮದ್ರಸಾಗಳಲ್ಲಿ ಸೃಷ್ಟಿಯಾದ್ರು, ಆಮೇಲೆ ಬಂದೂಕ್ ಹಿಡ್ಕೊಂಡ್ರು, ಆಮೇಲೆ ಬಾಂಬ್ ಬಿಡಿದ್ರು, ಆಮೇಲೆ ಇಡೀ ಸರ್ಕಾರಿ ವ್ಯವಸ್ಥೆನೇ ನಾಶ ಮಾಡಿದ್ರು, ಮಹಿಳಾ ಹಕ್ಕನ್ನು ಕಿತ್ಕೊಂಡ್ರು, ಅಲ್ಲಿರುವಂತ ಎಲ್ಲ ನಾನ್ ಮುಸ್ಲಿಮ್ಸ್ ಮೇಲೆ ಮಾರಣಾಂತಿಕ ಹತ್ಯೆ ಆಯಿತು. ಹಾಗಾಗಿ ಆ ತಾಲಿಬಾನ್ ಮಾನಸಿಕತೆಯನ್ನ ಕರ್ನಾಟಕದಲ್ಲಿ, ಭಾರತದಲ್ಲಿ ಯಾರು ಬೆಳೆಸ್ತಾ ಇದ್ದಾರೆ ಅನ್ನೋದ್ರ ತನಿಖೆ ಆಗಬೇಕಾಗಿರೋದು. ಮುಖ್ಯಮಂತ್ರಿಗಳ ಕರ್ತವ್ಯ ಇರೋದು ಇದು. ಓಟಿಗೋಸ್ಕರ ಸುಳ್ಳು ಹೇಳೋದಲ್ಲ. ಇದನ್ನು ಬೇರೆ ಸಹಿತ ಕಿತ್ತಾಕೋದು ಅವ್ರ ಜವಾಬ್ದಾರಿ ಇರೋದು, ಅವರ ರಾಷ್ಟ್ರೀಯ ಕರ್ತವ್ಯ. ಸಂವಿಧಾನ ಪಾಲಿಸೋರಾದ್ರೆ ಅವ್ರ ರಾಷ್ಟ್ರೀಯ ಕರ್ತವ್ಯ ಮಾಡಬೇಕು ಅವರು, ಅದ್ ಬಿಟ್ಟು ಸುಳ್ಳು ಹೇಳೋದಲ್ಲ. ಅಲ್ರಿ, ವಿಧಾನಸೌಧದ ಕಾರಿಡಾರ್ನಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಕೆಲವನ್ನೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ, ನೀವು ಅಲ್ಲೇ ಹಂಗೆ ಕೂಗ್ತಾರೆ ಅಂದ್ರೆ ಇನ್ನ ಭದ್ರಾವತಿಲಿ ಕೂಗಿರೋದು ದೊಡ್ಡದ? ಆ ಭದ್ರಾವತಿ MLA ಬಸವಣ್ಣನ ತತ್ವಕ್ಕೆ ಅಪಚಾರ ಬಯಸಂಗ್ ಮಾತಾಡ್ತಾನೆ ಅಮ್ಮ. ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನಾಗಿ ಹುಡ್ತೀನಿ ಅಂತ. ನಿನ್ ಯಾವನೇ ತಡೆದಿದ್ದಾರೆ? ಈ ಜನ್ಮಕ್ಕೆ ಹೋಗು. ನಿಮ್ಮಂತ ಪಾಪಿಗಳು ಮನುಷ್ಯರಾಗೇ ಹುಟ್ಟಲ್ಲ ನೀವು. ಹುಟ್ಟಿದಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ವೇ ಇಲ್ಲ. ಯಾಕೆಂದ್ರೆ 7 ಜನ್ಮದ ಪುಣ್ಯ ಮಾಡಿದ್ರೆ ಹಿಂದುವಾಗಿ ಹುಟ್ಟಬೇಕು. ನಿಂದು ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದುವಾಗಿ ಹುಟ್ಟಿದೀಯಾ, ಮುಂದಿನ ಸರಿ ನೀನ್ ದನ ತಿನ್ನನಾಗೆ ಹುಟ್ಟೋದು.